Hello everyone, welcome to Sanmarga classes. Let us see question number 31 of chapter Sound. Sketch the human ear and show the complete traveling pathway of sound waves. Sound wave pathway ಹೇಗಿದೆ ಅದು traveling pathway ಅದನ್ನ ತೋರಿಸಬೇಕು. You have to sketch the human ear. This is human ear and inner eardrum. This is eardrum. Here what happens? This outer ear collects all the sound and that sound wave travels in canal. Ear canal ಅಲ್ಲಿ sound wave travel ಆಗುತ್ತೆ. They hit this drum. ಈ ಡ್ರಮ್ ಇದೆ ಅಲ್ಲ ಇದನ್ನ ಹಿಟ್ ಮಾಡುತ್ತೆ. ಜಸ್ಟ್ ಲೈಕ್ ನಾವು ಡ್ರಮ್ ಅನ್ನ ಕೋಲಿಂದ ಬಡಿತೀವಲ್ಲ ಅಥವಾ ಕೈಯಿಂದ ಬಡಿತೀವಲ್ಲ ಅವಾಗ ಹೇಗೆ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ಡ್ರಮ್ ಅಲ್ಲಿ ಕೂಡ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ. ದಿಸ್ ವೈಬ್ರೇಷನ್ಸ್ ಆರ್ ಆಂಪ್ಲಿಫೈಡ್ ಬೈ ಮಿಡಲ್ ಇಯರ್. ಮಿಡಲ್ ಇಯರ್ ಇರುವಂತದ್ದು ಆ ವೈಬ್ರೇಷನ್ ಅನ್ನ ಆಂಪ್ಲಿಫೈ ಮಾಡುತ್ತೆ. ನೌ ದಿಸ್ ಮಿಡಲ್ ಇಯರ್ ಸೆಂಡಿಂಗ್ ದಟ್ ವೈಬ್ರೇಷನ್ ಟು ಕಾಕ್ಲಿಯಾ ವಿಚ್ ಈಸ್ ಇನ್ ಇನ್ನರ್ ಇಯರ್. ಇನ್ನರ್ ಇಯರ್ ಅಲ್ಲಿರೋ ಕಾಕ್ಲಿಯಾಕ್ಕೆ ಕಳಿಸುತ್ತೆ. ದಿಸ್ ಕಾಕ್ಲಿಯಾ ಕನ್ವರ್ಟ್ಸ್ ಇಟ್ ಇಂಟು ನರ್ವ್ ಸಿಗ್ನಲ್ಸ್ ಅಂಡ್ ಸೆಂಡ್ ಇಟ್ ಟು ಬ್ರೈನ್ ಥ್ರೂ ಆಡಿಟರಿ ನರ್ವ್. ಆಡಿಟರಿ ನರ್ವ್ ಇಂದ ಬ್ರೈನಿಗೆ ಮೆಸೇಜ್ ಅನ್ನ ಕಳಿಸುತ್ತೆ. ದೆನ್ ಬ್ರೈನ್ ಇಂಟರ್ಪ್ರಿಟ್ಸ್ ದ ಸೌಂಡ್ ಏನಿದೆ ಅನ್ನೋದನ್ನ ಇಂಟರ್ಪ್ರಿಟ್ ಮಾಡುವಂಥದ್ದು ಯಾವುದು? ದಟ್ ಈಸ್ ಬ್ರೈನ್. ಈ ರೀತಿ ಮೆಕ್ಯಾನಿಸಮ್ ಇರುತ್ತೆ. ಇಲ್ಲಿ ಸ್ಕೆಚ್ ಮಾಡಕ್ ಹೇಳಿದ್ದಾರೆ. ಔಟರ್ ಇಯರ್ ಬಿಡಿಸಿ, ಕ್ಯಾನಲ್ ಬಿಡಿಸಿ, ಡ್ರಮ್, ಆಮೇಲೆ ಇನ್ನರ್ ಇಯರ್, ಅದರಲ್ಲಿ ಕಾಕ್ಲಿಯಾ, ಈ ರೀತಿ ಬೇರೆ ಬೇರೆ ಪಾರ್ಟ್ಸ್ ಅನ್ನ ಬಿಡಿಸೋದು. ದಿಸ್ ಈಸ್ ಹೌ ಯು ಹ್ಯಾವ್ ಟು ಸ್ಕೆಚ್ ಹ್ಯೂಮನ್ ಇಯರ್. ಇಲ್ಲಿ ನಾವು ಯಾವುದೇ ಸೌಂಡ್ ಕೇಳಿದ್ರೆ, ಈಗ ಯಾರೋ ಮಾತಾಡ್ತಾ ಇರೋದು ಕೇಳುತ್ತೆ ಅಥವಾ ವೆಹಿಕಲ್ ಸೌಂಡ್ ಅಂತ ಇಟ್ಕೊಳ್ಳೋಣ, ಈ ತರ ಸೌಂಡ್ ವೇವ್ಸ್ ಬರುತ್ತೆ. ದೇ ಆರ್ ವೈಬ್ರೇಷನ್ಸ್, ಹೌದಿಲ್ವಾ? ವೇವ್ಸ್, ಆ ಸೌಂಡ್ ವೇವ್ಸ್ ಏನಿದೆ ದೇ ಆರ್ ನಥಿಂಗ್ ಬಟ್ ವೈಬ್ರೇಷನ್ಸ್. ಆ ವೈಬ್ರೇಷನ್ ಬಂದು ಎಲ್ಲಿ ಹಿಟ್ ಮಾಡುತ್ತೆ? ಇಲ್ಲಿ ಹಿಟ್ ಮಾಡುತ್ತೆ. ಈ ಡ್ರಮ್ ಅಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಯ್ತು ಅಂಡ್ ಅದು ಮಿಡಲ್ ಇಯರ್, ಅಲ್ಲಿಂದ ಇನ್ನರ್ ಇಯರ್, ಅಲ್ಲಿಂದ ಬ್ರೈನಿಗೆ ಈ ರೀತಿ ಹೋಗಿರುತ್ತೆ. ಥ್ಯಾಂಕ್ ಯು.